ಅಭ್ಯರ್ಥಿ ಕತ್ತುಕೊಯ್ಯೋ ಕೆಲಸ ಮಾಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ಗೌಡ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ. ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ಗೌಡರವರಿಂದ ಅಭಿನಂದನೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ಬರುವ ಗೌಡನಹಳ್ಳಿ, ಮಂಟೂರು, ದ್ಯಾವರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಹಾಗೂ ಗೌಡನಹಳ್ಳಿ, ವಂಟೂರು, ದ್ಯಾವರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬೆಂಬಲಿತ ಉಪಾಧ್ಯಕ್ಷರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ಗೌಡನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ಗೌಡರವರು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇದಿಕೆಯಲ್ಲಿ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ಗೌಡರವರು, ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ಸಿಂದ ಅತಿ ಹೆಚ್ಚು ಮತಗಳನ್ನು ಕೊಡುತ್ತೇವೆ ಎಂದು ಖಂಡಿತ ತಾವೆಲ್ಲರೂ ಸೂಚಿಸಿದ್ದೀರಿ. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ. ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಸದಾವಕಾಶ ಬಂದಿದೆ. ನಾವು ವಿಧಾನಸಭಾ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಸೋತಿರಬಹುದು. ಇಲ್ಲೂ ಕೂಡ ಪ್ರಯತ್ನ ಮಾಡಿದ್ದರೆ, ಆದರೂ ಕೂಡ ಗೌಡನಹಳ್ಳಿಯಲ್ಲಿ ಅವರದು ಆಟ ಏನೂ ನಡೆಯಲಿಲ್ಲ. ಗೌಡನಹಳ್ಳಿಯಲ್ಲಿ ಅವರ ಮುಖಕ್ಕೆ ಮಸಿ ಬಳೆದು ಅವರೇನು ಪ್ರಯತ್ನ ಪಟ್ಟರು. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನು ಗೆಲ್ಲಿಸುವ ಮುಖಾಂತರ ಅವರ ಮುಖದ ಮೇಲೆ ಮಸಿ ಬಳದೆ ತೋರಿಸಿದ್ದೀರಿ ಎಂದರು. ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ಗೌಡ, ದಿಬಬ್ಬೂರುಹಳ್ಳಿಯಲ್ಲಿ ನಮ್ಮ ಪಕ್ಷದವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗುವ ಸಂದರ್ಭದಲ್ಲಿ ಅಲ್ಲಿ ಜೆಡಿಎಸ್ ಪಕ್ಷದ ಜೊತೆ ಕೈಜೋಡಿಸಿ ಜೆಡಿಎಸ್ ಅಭ್ಯರ್ಥಿಯನ್ನು ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಇವತ್ತು ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ, ನಾನು ಕಾಂಗ್ರೆಸ್ ಅಂತಾರೆ ಹೋಗ್ತಾರೆ. ಇಲ್ಲಿ ಬಂದು ಎದುರುಗಡೆ ತಾಯಿ ಅಂತ ಪೂಜೆ ಮಾಡುತ್ತಾರೆ, ಹಿಂದಗಡೆಯಿಂದ ಕತ್ತು ಕೊಯ್ದು ಹೋಗುತ್ತಾರೆ. ಆ ಕೆಲಸ ಮಾಡುತ್ತಿದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಂಟೂರು ಗ್ರಾಮದ ಜೆಡಿಎಸ್ ಮುಖಂಡರಾದ ಶಿವಣ್ಣರವರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಮತ್ತು ಕಾರ್ಯವೈಖರಿಗಳನ್ನು ಮೆಚ್ಚಿ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ಗೌಡರವರ ಸಮ್ಮುಖದಲ್ಲಿ ಶಾಲು ಹಾಕುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ವೆಂಕಟರೆಡ್ಡಿ, ಚಿಕ್ಕಬೈರಪ್ಪ, ಉಪಾಧ್ಯಕ್ಷರಾದ ಜಿವಿ ದೇವರಾಜ್, ರಾಮಕ್ಕ, ಕೆಪಿಸಿಸಿ ಸದಸ್ಯ ನಾರಾಯಣಸ್ವಾಮಿ, ಬಂಗಾರಪ್ಪ, ಚಿಲಕಲನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ, ರಾಯಪ್ಪನಹಳ್ಳಿ ಅಶ್ವಥ್ ರೆಡ್ಡಿ, ದಿಬ್ಬೂರಹಳ್ಳಿ ಡಿಪಿ ನಾಗರಾಜ್, ಆನೂರು ರವಿಗೌಡ, ಗುಡಿಹಳ್ಳಿ ನರೇಂದ್ರ, ದೊಡ್ಡತೇಕಹಳ್ಳಿ ಮೂರ್ತಿ, ಆನೂರು ಚಲಪತಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್ ಕುಮಾರ್, ಎಸ್ಎಲ್, ಸೋರಕಾಯಲಹಳ್ಳಿ. ಇವತ್ತು ನಾವು MLA ಎಲೆಕ್ಷನ್ ಅಲ್ಲಿ ಸೋತಿರ್ಬೋದು ಕಾರಣಾಂತರಗಳಿಂದ. ಇಲ್ಲೂ ಕೂಡ ಪ್ರಯತ್ನ ಮಾಡಿದ್ರು, ಆದರೂ ಕೂಡ ಗೌಡ್ನಹಳ್ಳಿನಲ್ಲಿ ಅವ್ರದ್ದು ಆಟ ಏನು ನಡೀಲಿಲ್ಲ. ಗೌಡ್ನಹಳ್ಳಿನಲ್ಲಿ ಅವ್ರಿಗೆ ಮುಖಕ್ಕೆ ಮಸಿ ಬಳಿದು ಅವ್ರು ಏನು ಪ್ರಯತ್ನ ಮಾಡಿದ್ರು ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಅವ್ರ ಮುಖದ ಮೇಲೆ ಸಗಣಿ ನೀರು ಎಸೆದಂತೆ ನೀವು ಅದನ್ನು ಅವ್ರಿಗೆ ತೋರಿಸಿದ್ದೀರ ಅನ್ನೋ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನಂಬಿಕೆ ದ್ರೋಹದ ಕೆಲಸನ ಖಂಡಿತ ಮಾಡಬಾರ್ದು. ಎಲ್ಲೇ ಇರಲಿ ಎದುರುಗಡೆನ ಬರಲಿ, ಎದುರು ಫೈಟ್ ಮಾಡೋಣ. ನಮ್ಮಲ್ಲೇ ಇದ್ಕೊಂಡು ನಮಗೆ ಚೂರಿ ಹಾಕೋಂಥ ಕೆಲಸ ಮಾಡಬಾರ್ದು. ಹಿಂದೆ 2 ಸಾರಿ ಕಾಂಗ್ರೆಸ್ ಪಕ್ಷದಲ್ಲಿರೋಂಥವ್ರನ್ನ ಆ ಒಂದು ಮೊದಲ ಸಾರಿ ಮುನಿಯಪ್ಪಣ್ಣವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಕೂಡ ಕಾಂಗ್ರೆಸ್ ಅವ್ರನ್ನ ಅಲ್ಲಿ ಕನ್ಫ್ಯೂಸ್ ಮಾಡಿ ಅದರಲ್ಲೂ ಕೂಡ ತೊಂದರೆ ಕೊಟ್ಟರು. ಈ ಕಳೆದ ಬಾರಿ ನನಗೆ MLA ಚುನಾವಣೆಯಲ್ಲಿ ಅದರಲ್ಲೂ ಕೂಡ ತೊಂದರೆ ಮಾಡಿದ್ರು. ಹಾಗಾಗಿ ನಮ್ಮ ಜನಕ್ಕೆ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪರ ನಿಲ್ಲೋರು ಯಾರು. ಕಾಂಗ್ರೆಸ್ ಅಂತಂದರೆ ಎದುರಾಳಿ ನಂಬೋದು. ಇವಾಗ ಏನಾಗಿದೆ, ನಂಬೋದು ಅಂತಂದರೆ ಎದುರಾಳಿನೇ ನಮ್ಗೆ ಯಾವತ್ತೂ. JDS ಇರಲಿ BJP ಇರಲಿ ಎದುರಾಳಿವರೇ. ಈ ಇಂಡಿಪೆಂಡೆಂಟ್ ಅಂತ ಹೇಳೋದು, ಎಲೆಕ್ಷನ್ ಟೈಮಲ್ಲಿ ನಿಲ್ಲೋದು, ತಿರುಗಿ ಬರೋದು, ನಮ್ಮವ್ರಿಗೆಲ್ಲ ತೊಂದರೆ ಮಾಡೋದು, ಈಗ ನಂಬಿಸಿ ಕುತ್ತಿಗೆ ಕುಯ್ಯೋ ಕೆಲಸ ಮಾಡೋಂಥವ್ರನ್ನ ಖಂಡಿತ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಜನಕ್ಕೆ ಅರ್ಥ ಆಗಿದೆ, ನಂಬಲ್ಲ, ಮುಂದೆ ಕೂಡ ನಂಬೇಡ್ರಿ ಅಂತಲೂ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾರೇ ಅಲ್ಲಿ ನೋಡಿದ್ರೆ ದಿಬ್ಬೂರಹಳ್ಳಿನಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಿದ್ರು ಗ್ರಾಮ ಪಂಚಾಯತಿನಲ್ಲಿ. ಹೋಗಿ JDS ಅವ್ರಿಗೆ ಹೋಗಿ ಸಪೋರ್ಟ್ ಕೊಟ್ಟು JDS ಅವ್ರ ಅಧ್ಯಕ್ಷರು ಮಾಡ್ತಾರೆ. ಇವತ್ತು ನೋಡ್ತಾರೆ ನಾನು ಬಂಡಾಯ ಕಾಂಗ್ರೆಸ್ಸು, ನಾನು ಕಾಂಗ್ರೆಸ್ ಅಂತಾರೆ, ಹೋಗ್ತಾರೆ. ಇಲ್ಲಿ ಬಂದು ಎದುರುಗಡೆ ತಾಯಿ ಅಂತ ಪೂಜೆ ಹೇಳ್ತಾರೆ.
ಹಿಂದೆ ಬಂದು ಕತ್ ಕುಯ್ದುಬಿಟ್ಟು ಹೋಗ್ತಾರೆ. ಆ ಕೆಲಸ ಮಾಡ್ತಿದ್ದಾರೆ. ಇವತ್ತು ದಿಬ್ಬೂರಹಳ್ಳಿನಲ್ಲಿ ಅವತ್ತು ಏನು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಹೋಗ್ಲಿ ಏನೋ ನಮ್ಮವ್ರು ಇರ್ಬೇಕೇನೋ ಇದೇ ಮಾತು, ಹೋಗ್ಲಿ ಬಿಡು ನಿಂತ್ಕೊಳ್ಳಿ ಅಂತ ಬಿಟ್ಟಿದ್ದಕ್ಕೆ ಅವ್ರದ್ದೇನೋ ಒಂದು ಕ್ಯಾಂಡಿಡೇಟ್ ಹಾಕೊಂಡ್ರು. ಇವತ್ತು ನಮ್ಮ ಕಾಂಗ್ರೆಸ್ನ ಕತ್ಕುಯ್ಯೋ ಕೆಲಸ ಮಾಡಿದ್ರು, ಕಾಂಗ್ರೆಸ್ನ ಅಲ್ಲಿ ಹಾಳು ಮಾಡೋದಕ್ಕೆ ಹೊರಟರು. ಆದರೂ ಕೂಡ ಅದೇ ರೀತಿ ಇಲ್ಲಿ ಮಾಡಿದ್ರು. ಗೌಡ್ನಹಳ್ಳಿ ಒಂಟೂರಲ್ಲಿ ಡೈರೆಕ್ಟಾಗಿ ಇಂಡೈರೆಕ್ಟ್ ಆಗಿಲ್ಲ, ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು. ಇಲ್ಲಿರೋಂಥ ನಮ್ಮ ಮುಖಂಡರುಗಳು ಅವ್ರ ನೋವು ಹೇಳ್ಕೊಳ್ತಾ ಇದ್ರು. ಡೈರೆಕ್ಟಾಗಿ ಸಪೋರ್ಟ್ ಮಾಡಿ JDSಗೆ ಬೆಂಬಲ ಕೊಟ್ಟರು. ಏನಾದರೂ ಮಾಡಿ ಕಾಂಗ್ರೆಸ್ನ ಇಲ್ಲಿರೋಂಥ ಮುಖಂಡರುಗಳ ಗೌರವ ಕಳಿಬೇಕು, ಕಾಂಗ್ರೆಸ್ ಇಲ್ಲಿ ಅಧ್ಯಕ್ಷರು ಆಗಬಾರ್ದು ಅಂತ. ಆದರೂ ಕೂಡ ಯಾವುದಕ್ಕೂ ಕೇರ್ ಮಾಡಿದೆ. ಗೌಡ್ನಹಳ್ಳಿ ಇರ್ಬೋದು, ಒಂಟೂರಲ್ಲೂ ಅಷ್ಟೇ. ಇವತ್ತು ಇನ್ನೂ ಅಧ್ಯಕ್ಷರ ಚುನಾವಣೆ ಆಗೋದಿದೆ, ಸದಸ್ಯರುಗಳು ಗೆದ್ದಿದ್ದಾರೆ. ಅಲ್ಲೂ ಕೂಡ ಇಲ್ಲ ಸಲ್ಲದ ತೊಂದರೆಗಳು ಕೊಡ್ತಾ ಇದ್ದಾರೆ. ಆಗೋದಕ್ಕೆ ಅಲ್ಲಿ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಇದ್ದರೂ ಕೂಡ ಇಲ್ಲದೇ ಇರೋ ತೊಂದರೆಗಳು ಮಾಡಿಕೊಟ್ಟಿದ್ದಾರೆ. ಖಂಡಿತ ನಮ್ಮ ಕಾಂಗ್ರೆಸ್ನವ್ರು ಇಲ್ಲಿ ಹೇಳ್ತಿದ್ದೀನಿ, ಆ ಸ್ವಾಭಿಮಾನ ಇದೆ, ಕಾಂಗ್ರೆಸ್ನ ಬ್ಲಡ್ನ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಏನು ಮೋಸ ಮಾಡಿದ್ರೂ ಕೂಡ ಯಾರೂ ಕೂಡ ಎದುರೋದಿಲ್ಲ. ಅದನ್ನು ಅವ್ರದ್ದೇ ಆದ ತನ ಇದೆ, ನಮ್ಮ ಕಾಂಗ್ರೆಸ್ ತನ ಇದೆ, ಅದನ್ನು ಖಂಡಿತ ಉಳಿಸ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆ ಮುಖಾಂತರ ಹೇಳ್ತಿದ್ದೀವಿ. ಅದೇನೋ ಇಂಡಿಪೆಂಡೆಂಟು ಇನ್ನೊಂದು ಅವು ಇವು ಯಾವಕ್ಕೂ ಚಾನ್ಸ್ ಕೊಡೋದು ಬೇಡ. ಕಾಂಗ್ರೆಸ್ ಅಂದರೆ ಒಂದೇ ಪಕ್ಷ, ಒಂದೇ ಲೀಡ್ರು, ಒಂದೇ ನಾಯಕರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಹಳ್ಳಿಗೂ ಏನು ಇವಾಗ ಈ ಡೈರಿಗೆ ಓಡಾಡಿದ್ವಿ, ಇದರ ಹತ್ರಷ್ಟು ಇನ್ನೂ ಸ್ಪೀಡಾಗಿ ಖಂಡಿತ ನಾನುಗಳು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಎಲ್ಲ ಭಾಗದಲ್ಲೂ ಕೂಡ ನಮ್ಮವರು ಅತಿ ಹೆಚ್ಚಿನ ಗ್ರಾಮ ಪಂಚಾಯತಿ ಮೆಂಬರ್ಗಳಿರಬೇಕು, ಅಧ್ಯಕ್ಷರುಗಳಿರಬೇಕು. ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸು, ಬ್ಯಾಂಕ್ಗಳು ಮತ್ತೊಂದು ಏನೇ ಇರಲಿ, ಪ್ರತಿಯೊಂದು ಚುನಾವಣೆಗಳು ಕೂಡ ಈಗೇನು ಇನ್ವಾಲ್ವ್ಮೆಂಟ್ ಮಾಡ್ತಿದ್ದೀವಿ ಇದರ 10ರಷ್ಟು 100ರಷ್ಟು ಇರ್ತದೆ. ಇನ್ನು ಹೋಗ್ತಾ ಸ್ಪೀಡ್ ಇನ್ನೂ ಜಾಸ್ತಿನೂ ಆಗ್ತದೆ ಹೊರತು ಕಡಿಮೆ ಅಂತೂ ಖಂಡಿತ ಆಗೋದಿಲ್ಲ. ಅದಕ್ಕೆ ಅದಕ್ಕೋಸ್ಕರ ಸ್ಪೀಡ್ ತಡೆಯೋಕ್ಕಾಗದೆ ಯಾವ್ಯಾವ ಅಸ್ತ್ರಗಳು ಯೂಸ್ ಮಾಡಬೇಕು, ಬೇಡದೇ ಇರೋ ಅಸ್ತ್ರಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆ ಅಸ್ತ್ರ ಇದ್ದರೆ ನಮ್ಗೆ ಅದು ಅದಕ್ಕೇನು ಅಸ್ತ್ರ ಕೊಡಬೇಕು ಅದು ಖಂಡಿತ ಭಗವಂತನ ಆಶೀರ್ವಾದ ಇದೆ, ನಿಮ್ಗಳೆಲ್ಲರ ಆಶೀರ್ವಾದ ಇದೆ. ಅವ್ರು ಏನೇ ಮಾಡಲಿ ಆ ನಮ್ಮ ನಿಮ್ಗಳ ಸ್ಪೀಡ್ನ ನೀವೇನು ಜೊತೆಲಿದ್ದೀರಿ ಅದನ್ನು ಯಾರೂ ಕೂಡ ತಪ್ಸೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಈಗೇನಿದೆ ಅದರ 100ರಷ್ಟು ಇನ್ನೂ ಬಲಪಡಿಸುವಂಥ ಕೆಲಸ ಖಂಡಿತ ಮಾಡ್ತೀನಿ ಅಂತ ಹೇಳ್ತೀನಿ.